ಸಬ್ಬತ್ ಶಾಲೆಯ ಪಾಠಕ್ಕೆ ಸ್ವಾಗತ. ಪಾಠ 2, ದೈವಿಕತ್ವದ ಗುರುತುಗಳು. ವೀಕ್ಷಿಸಿ, ದೇವರ ವಾಕ್ಯದಲ್ಲಿ ಆನಂದಿಸಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. 2ನೇ ಪಾಠಕ್ಕೆ ಬಂದಿದ್ದೇವೆ. ಸುವಾರ್ತೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸುವಾರ್ತೆ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಎಲ್ಲ ಸುವಾರ್ತೆಗಳು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಈ ತ್ರೈಮಾಸಿಕದಲ್ಲಿ ಯೋಹಾನನು ಬರೆದಿರ್ತಕ್ಕಂಥ ಸುವಾರ್ತೆಯಿಂದ ಕಿರು ಬರಹಗಳನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಈ ಒಂದು ದೇವರ ಬಗ್ಗೆ ಹೇಳುವಂಥ ಈ ಶಿರೋನಾಮೆಯನ್ನು ಸ್ವಲ್ಪ ದಯವಿಟ್ಟು ನಮಗೆ ನೀವು ವಿವರಿಸ್ಕೊಡ್ತೀರಾ ಪಾಸ್ಟರ್ ಪ್ರಸನ್ನಕುಮಾರ್? ದ ಸೈನ್ಸ್ ಆಫ್ ಡಿವಿನಿಟಿ, ಈ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯ ಮಾಡಿಕೊಡಿ. ಬಹಳ ಸ್ಪಷ್ಟವಾಗಿ ಜನರು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಯೇಸು ಕ್ರಿಸ್ತನು ಕೇವಲ ಮನುಷ್ಯನಲ್ಲ, ಆತನು ದೇವರ ಮಗನು, ನಿತ್ಯನಾದ ಮಗನು, ತಂದೆಯಲ್ಲಿ ಒಂದಾಗಿರ್ತಕ್ಕಂಥವನು, ಓಕೆ, ಸೃಷ್ಟಿಕರ್ತನು. ಆತನು ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನ ದೈವಿಕ ಗುಣವನ್ನು ತಿಳಿಸ್ತಕ್ಕಂಥದ್ದು ಈ ಪಾಠದ ತಿರುಳು. ವಂಡರ್ಫುಲ್. ನಾವು ಸ್ಮರಣ ವಾಕ್ಯಕ್ಕೆ ಹೋಗೋಣ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25 ಮತ್ತು 26 ಪಾಸ್ಟರ್ ರಾಜದಾಸ್ ಓದಬೇಕು ಅಂತ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಪ್ರಶ್ನಿಸಿದರು. ಯೇಸು ಸ್ವಾಮಿಯು ಯಾವಾಗಲೂ ಇದ್ದರು. ಅವರು ಈ ಒಂದು ಟೈಮ್ ಪೀರಿಯಡಿಂದ ಈ ಟೈಮ್ ಪೀರಿಯಡ್ಗೆ ಮಾತ್ರ ಇದ್ದರು ಅಂತ ಇಲ್ಲ. ಯಾವಾಗಲೂ ಹಿ ವಾಸ್ ಆಲ್ವೇಸ್ ಪ್ರೆಸೆಂಟ್ ಥ್ರೂಔಟ್ ದ ಹಿಸ್ಟ್ರಿ, ಆರ್ ಈವನ್ ಬಿಫೋರ್ ದ ಹಿಸ್ಟ್ರಿ ಫಾರ್ ದಟ್ ಮ್ಯಾಟರ್. ಈ ತುಂಬ ಚೆನ್ನಾಗಿದೆ. ಯೋಹಾನ 1ನೇ ಅಧ್ಯಾಯ 1ರಿಂದ 3 ನಾವು ಓದಬೇಕಾದ್ರೆ ಅದ್ಭುತವಾಗಿ ನಮಗೆ ಯೇಸು ಸ್ವಾಮಿಯ ಮಹತ್ವ ಅರ್ಥ ಆಗುತ್ತೆ. ಫಸ್ಟ್ ರಾಜದಾಸ್ ದಯವಿಟ್ಟು ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3 ಓದಬೇಕಂತ ಕೇಳ್ಕೊಳ್ತೀನಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಫಸ್ಟ್ ರಾಜದಾಸ್, ಯೇಸು ಸ್ವಾಮಿಯು ಭೂಮಿಯ ಮೇಲಿದ್ದಾಗ ದೇವರಾಗಿದ್ನ, ಮನುಷ್ಯನಾಗಿದ್ನ? ಇಹಲೋಕದಲ್ಲಿರುವಾಗ ಯೇಸು ಸ್ವಾಮಿ ಮನುಷ್ಯನಾಗೇ ಇದ್ದ. ಹ್ಯುಮ್ಯಾನಿಟಿ ಆ್ಯಂಡ್ ಡಿವಿನಿಟಿ, ದೈವತ್ವ ಮತ್ತು ಮನುಷ್ಯತ್ವ ಎರಡೂ ಕ್ರಿಸ್ತನಲ್ಲಿ ಒಳಗೊಂಡಿತ್ತು. ಏಕೆಂದರೆ ಇಲ್ಲಿ ಈ ಸುವಾರ್ತೆಯಲ್ಲಿ ಓದಬೇಕಾದ್ರೆ ಆವಾಗ ಆತನು ದೈವ ಕುಮಾರನು ಎಂಬತಕ್ಕಂಥ ವಿಷಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದ, ಸಾಧಾರಣ ಆಗಿರ್ತಕ್ಕಂಥ ಮನುಷ್ಯ ಎಂಬತಕ್ಕಂಥ ವಿಷಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದ. ಈ ವಾರದಲ್ಲಿ ನಾವು 3 ಅದ್ಭುತವಾಗಿರ್ತಕ್ಕಂಥ ವಿಷಯ, ಆತನ ದೈವದ ಆ ಒಂದು ತಿರುಳನ್ನು ನೋಡುವಂಥದ್ದು 3 ಅದ್ಭುತಗಳನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಯೇಸು ಸ್ವಾಮಿಯ ಈ ಮಹತ್ವಗಳನ್ನು ಒಂದು ಕತೆ ರೀತಿಯಲ್ಲಿ ತೆಗೆದುಕೊಂಡು ಅದರ ಮಹತ್ವವನ್ನು ಎಲ್ಲೋ ಒಂದು ಕಡೆ ಅದನ್ನು ಬಿಟ್ಬಿಡ್ತೀವಿ ನಾವು. ಬೆದಸ್ತ ಕೊಳದಲ್ಲಿ ಹಿಂಗಾಯಿತು, ದ್ರಾಕ್ಷಾರಸ ನೀರಿನಿಂದ ಆಯಿತು ಅಂತ ಅದರ ಮಹತ್ವವನ್ನು ನಾವು ಕಲಿಯೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ 5,000 ಜನರನ್ನು ಅದ್ಭುತವಾಗಿ ಒಂದು ಅದ್ಭುತವನ್ನು ಮಾಡಿದಂಥ ದೇವರ ಬಗ್ಗೆ ಮಹತ್ವವನ್ನು ಮಾಹಿತಿಯನ್ನು ನೀಡಿ ಪಾಸ್ಟರ್ ರಾಜದಾಸ್. ಇಲ್ಲಿ ನಾವು ಓದುವಾಗ 5,000 ಜನಕ್ಕೆ ಸ್ವಾಮಿ ಊಟ ಬಡಿಸ್ತಾ ಎಂಬುದಾಗಿ ಈ ಒಂದು ಅದ್ಭುತವನ್ನು ನಾವು ಹೋಲಿಸುವಾಗ ಸತ್ಯವೇದದಲ್ಲಿ ಹಿಂದೆನೂ ಸಹ ಹಳೆ ಒಡಂಬಡಿಕೆಯಲ್ಲೂ ಸಹ ಇದೇ ಅದ್ಭುತ ಆಯಿತು. ಮೋಶೆ ಕಾಲದಲ್ಲಿ, ಕ್ರಿಸ್ತನ ಕಾಲದಲ್ಲಿ ಅದ್ಭುತ ಆಯಿತು. ಅನೇಕರು ಇದನ್ನು ಹೋಲಿಕೆ ಮಾಡಲ್ಲ. ಆದರೆ ನಾವು ಈ ತ್ರೈಮಾಸಿಕದಲ್ಲಿ ಒಂದು ಹೋಲಿಕೆ ಮಾಡಿ ನೋಡ್ತಾ ಇದ್ದೇವೆ. ನಾವು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಒಂದು ಸಂಬಂಧ ಇದೆ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಪಸ್ಕ ಹಬ್ಬದ ಕಾಲದಲ್ಲಿ ಒಂದು ಔತಣ ಏರ್ಪಡಿಸ್ದ. ಪಸ್ಕ ಹಬ್ಬ ಅಂದರೆ ಇಲ್ಲಿ ನಾವು ನೋಡ್ತೇವೆ ಯೋಹಾನ 6ನೇ ಅಧ್ಯಾಯ 4-5ನೇ ವಚನದಲ್ಲಿ ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬ ಹತ್ತಿರವಾಯ್ತಂತೆ. ಸೊ ಈ ಒಂದು ಅದ್ಭುತ
ಸಮಕಾಲೀನ ಪಸ್ಕ ಹಬ್ಬದ ಸಮಯದಲ್ಲಿ ನಡೀತು. ಈ ಪಸ್ಕ ಹಬ್ಬ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಬಿಡುಗಡೆಯನ್ನು ಸೂಚಿಸ್ತದೆ. ಪಸ್ಕ ಹಬ್ಬ ಆಚರಿಸುವ ಉದ್ದೇಶ ಏನಂತ ಹೇಳಿದ್ರೆ ಇಸ್ರೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಹೋಗುವಾಗ ಈ ಪಸ್ಕ ಹಬ್ಬವನ್ನು ಆಚರಿಸಿದ್ರು. ಪಸ್ಕ ಹಬ್ಬದ ಸಂಕೇತ ಅದಾಗಿತ್ತು. ಆ ಪ್ರಯುಕ್ತವಾಗಿ ಇಲ್ಲಿ ಯೆಹೂದ್ಯರು ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ರು. ಪಸ್ಕ ಹಬ್ಬದ ಸಂಕೇತ ಏನಾಗಿತ್ತು ಅಂತ ಹೇಳಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ, ಪಸ್ಕ ಹಬ್ಬದ ಕುರಿಯು ವಧಿಸಲ್ಪಟ್ಟಿದೆ. ಆ ಪಸ್ಕದ ಕುರಿ ಯಾವುದಾಗಿತ್ತು? ಯೇಸು ಕ್ರಿಸ್ತನಾಗಿತ್ತು. ಒಂದು ಹೋಲಿಕೆ. ಅಲ್ಲಿ ಪಸ್ಕದ ಕುರಿಯನ್ನು ವಧಿಸ್ತಾ ಇದ್ರು ಬಿಡುಗಡೆ ಆಗ ಕಾರಣವಾಗಿ. ಈಗ ಈ ಲೋಕಕ್ಕೆ ಬಿಡುಗಡೆ ಆಗಬೇಕಾದ್ರೆ ಪಸ್ಕದ ಕುರಿಯಾಗಿ ಯಾರು ವಧಿಸಲ್ಪಡ್ತಿದ್ರು? ಕ್ರಿಸ್ತನೇ ವಧಿಸಲ್ಪಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಸ್ವಾಮಿ ಜನಗಳಿಗೆ ಒಂದು ವಾಕ್ಯವನ್ನು ಕೊನೆಯ ಸಂದೇಶ ಸಾರ್ತಾ ಇದ್ದ ಆತನ. ಸೊ ಈ ಒಂದು 5,000 ಜನರಿಗೆ ಆಹಾರವನ್ನು ದೇವರು ಏರ್ಪಡಿಸಿದ್ದು ಪಸ್ಕ ಹಬ್ಬದ ಸಂದರ್ಭ. ಅದರಿಂದ ನಾವು ಒಂದು ಪಾಠವನ್ನು ಕಲಿಬೇಕು ಎಂಬತಕ್ಕಂಥದ್ದೇ ಸುವಾರ್ತೆಯ ತಿರುಳು. ಏನಂತೀರಾ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿಯೂ ಒಂದೊಂದು ಅದ್ಭುತ ಕಾರ್ಯಗಳಲ್ಲೂ ಮಹತ್ ಕಾರ್ಯಗಳಲ್ಲೂ ಒಂದೊಂದು ಪಾಠವನ್ನು ಸ್ವಾಮಿ ನಮಗೆ ಕಲಿಸ್ತಾನೆ. ಇದನ್ನು ಕಲಿಸ್ತಕ್ಕಂಥ ಉದ್ದೇಶ ಸ್ವಾಮಿನಂದರೆ ನಾನೇ ಜೀವ ಕೊಡುವ ರೊಟ್ಟಿ. ಅಲ್ಲಿ 5,000 ಜನಕ್ಕಿಂತಲೂ ಅಧಿಕವಾದ ಜನರಿದ್ರು. ಆಲ್ಮೋಸ್ಟ್ 15,000 ಅಂತ ಕೆಲವರು 15 ಲಕ್ಷ. ಗಂಡಸರು ಮಾತ್ರ ಇದ್ರು 5,000 ಅಂತ. ಗಂಡಸರು ಮಾತ್ರ ಇದ್ರು. ಇನ್ನು ಹೆಂಡತಿ ಮಕ್ಕಳು ಯಾರ್ಯಾರು ಬಂದ್ರು ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಎಲ್ಲ 2, 3, 4 ಮಕ್ಕಳು. ಸೊ ಇದು ಇಸ್ರೇಲ್ ಜನರಿಗೆ ಸ್ವಾಮಿ ಯಾವ ರೀತಿಯಲ್ಲಿ ಮನ್ನವನ್ನು ಒದಗಿಸಿಕೊಟ್ಟ, ಅದೇ ರೀತಿಯಲ್ಲಿ ಅರಣ್ಯದಲ್ಲಿ ಈ 5,000ಕ್ಕಿಂತಲೂ ಅಧಿಕವಾದಂಥ ಮಕ್ಕಳಿಗೆ ದೇವರು ರೊಟ್ಟಿಯನ್ನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ಕೇವಲ 5 ರೊಟ್ಟಿ 2 ಮೀನು ಇಷ್ಟನ್ನು ಸ್ವಾಮಿ ಇಷ್ಟು ಜನರಿಗೆ ಒದಗಿಸಿಕೊಡುತ್ತಾನೆ ಎಂಬುದಾಗಿ ಹೇಳುವಾಗ ದೇವರು ಅದ್ಭುತವನ್ನು ಮಾಡುವುದರಲ್ಲಿ ಸಂಶಯವಿಲ್ಲ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಸೊ ಇಲ್ಲಿ ಒಂದು ಹೋಲಿಕೆ ಮಾಡುವಾಗ ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ ಯೇಸು ಸ್ವಾಮಿ ಹೇಗೆ 15,000 ಜನಗಿಂತ ಹೆಚ್ಚಾಗಿ, ಅವರು ಬರೀ ಪುರುಷರೇ 5,000 ಆಗಿದ್ರಂತೆ, ಸ್ತ್ರೀಯರು ಮಕ್ಕಳೆಲ್ಲ ಸೇರಿದ್ರೆ ಅಧಿಕವಾಗಿತ್ತು. ಅಷ್ಟೊಂದು ಮಂದಿಗೆ ಕೇವಲ 5 ರೊಟ್ಟಿ 2 ಮೀನನ್ನು ಅದ್ಭುತ ಮಾಡಿ ಎಲ್ಲರೂ ಹುಂಡ್ರು ಅಂತ ಹೇಳುತ್ತೆ. ಇಲ್ಲಿ ಪಸ್ಕ ಹಬ್ಬದಲ್ಲಿ ಅವರು ಅಧಿಕವಾದಂಥ ಆಹಾರವನ್ನು ಏನು ಮಾಡಬೇಕಾಯಿತು? ವ್ಯರ್ಥ ಮಾಡಬಾರ್ದಾಗಿತ್ತು, ಅದನ್ನ ಶೇಖರಿಸಬೇಕಾಯಿತು. ಹಾಗೆ ಈ ಒಂದು ಅದ್ಭುತದಲ್ಲಿ 5 ರೊಟ್ಟಿ 2 ಮೀನನ್ನು 5,000 ಜನಕ್ಕೆ ತಿಂದ ಮೇಲೆ ಅಲ್ಲೂ ಶೇಖರಣೆ ಮಾಡಿದ್ರು. ಅಲ್ಲೂ 12 ಬುಟ್ಟಿ ಮಿಕ್ತಂತೆ. ಸೊ 2 ಅದ್ಭುತಗಳಲ್ಲಿ ಏನು ಮಾಡ್ತೇವೆ ಅಂದರೆ ಕಾಣ್ತೇವೆ, ದೇವರು ಆಹಾರವನ್ನು ವ್ಯರ್ಥ ಮಾಡೋಕ್ಕೆ ಬಿಡಲಿಲ್ಲ, ಅದನ್ನು ಕೂಡಿಸ್ರು ಎಂಬುದಾಗಿ. ಇಲ್ಲಿ ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋದ ಅಂತ ಹೇಳುತ್ತೆ. ಇಲ್ಲಿ ಸ್ವಾಮಿ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಬೆಟ್ಟವನ್ನು ಹೇರಿ ಹೋಗಿ ಪ್ರಾರ್ಥನೆ ಮಾಡ್ದಂತ ಹೇಳುತ್ತೆ. ಸೊ ಮೋಶೆ ಮತ್ತು ಯೇಸು ಸ್ವಾಮಿ ಹೋಲಿಕೆ ಅಂತ ಹೇಳಿದ್ರೆ ಒಂದೇ ರೀತಿ ಇದೆ. ಓಕೆ, ಈ 12 ಬುಟ್ಟಿಗಳನ್ನು 12 ಕುಲಗಳಿಗೂ ಕೂಡ ಸೀಮಿತವಾಗುತ್ತೆ ಅನ್ನೋ ವಿಷಯವನ್ನು ನಾವು ನೋಡ್ತೀವಿ. ಖಂಡಿತವಾಗಲೂ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಈ ಪ್ರವಾದಿಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ವಿ. ಈ ಪ್ರವಾದಿ ಯಾರು ಪಾಸ್ಟರ್ ಪ್ರಸನ್ನ? ಜನರು ಈತನನ್ನು ಗುರುತಿಸುವಾಗ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಈತನು ಲೋಕಕ್ಕೆ ಬರಬೇಕಾದಂಥ ಪ್ರವಾದಿ ಎಂಬುದಾಗಿ ನಂಬಿಕೊಂಡಿದ್ರು. ಯಹೂದ್ಯರು ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ, ಈತನು ಲೋಕಕ್ಕೆ ಬರಬೇಕಾದ ಮೆಸ್ಸಿಯನು ನಮ್ಮನ್ನು ಈ ರೋಮನ್ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ. ಯಾಕೆಂದರೆ ರೋಮನ್ ಸರ್ಕಾರ ಆ ಮೊದಲನೇ ಶತಮಾನದಲ್ಲಿ ಬಹಳ ಹಿಂಸೆಯನ್ನು ಕೊಡ್ತಾ ಇದ್ರು. ನೀರೋ ಚಕ್ರವರ್ತಿಯಿಂದ ಹಿಡಿದು ಡಯೋಕ್ಲೇಷಿಯನ್ವರೆಗೆ, ಕಾನ್ಸ್ಟಂಟೈನ್ ತನಕ. ಯಾಕೆಂದರೆ ಕಾನ್ಸ್ಟಂಟೈನ್ ಬಂದ ಮೇಲೆ ಹಿಂಸೆಗಳು ಕಡಿಮೆ ಆಯಿತು. ಅದಕ್ಕಿಂತ ಹಿಂದೆ ಇರ್ತಕ್ಕಂಥ ಅನೇಕ ಚಕ್ರವರ್ತಿಗಳು ಕ್ರೈಸ್ತರನ್ನು ಬಹಳಷ್ಟು ಹಿಂಸಿಸ್ತಾ ಇದ್ರು. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಅದ್ಭುತಗಳನ್ನು ನೋಡಿಕೊಂಡು ಇವರೆಲ್ಲರೂ ಅಂದ್ಕೊಂಡ್ರು, ಖಂಡಿತವಾಗಿಯೂ ಈತನು ಬರಬೇಕಾದಂಥ ಮೆಸ್ಸ, ಈತನನ್ನೇ ನಾವು ಎದುರು ನೋಡ್ತಾ ಇದ್ದೇವೆ ಎಂಬುದಾಗಿ. ಇದನ್ನು ಸ್ವಾಮಿ ಗಮನಿಸಿ 15ನೇ ವಚನದಲ್ಲಿ ಹೇಳ್ತಾರೆ, ಆಗ ಯೇಸು ಅವರು ಬಂದು ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸರನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆ ಎಂದು ತಿಳಿದುಕೊಂಡು ತಿರುಗಿ ತನ್ನೊಬ್ಬನೇ ಒಬ್ಬಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ಯಾಕೆಂದರೆ ಸ್ವಾಮಿ ತಾನು ಅರಸನಾಗಿ ಬರುವುದಕ್ಕೆ ಈ ಲೋಕಕ್ಕೆ ಬಂದಿಲ್ಲ. ಇವರು ಅಂದುಕೊಂಡ ಹಾಗೆ ನಮ್ಮನ್ನು ಅರಸನಾಗಿ ಬರ್ತಾನೆ, ನಮ್ಮನ್ನು ಬಿಡುಗಡೆ ಮಾಡ್ತಾನೆ, ನಾವು
ಈ ರೋಮನ್ ಚಕ್ರವರ್ತಿಯಿಂದ ಬಿಡುಗಡೆ ಆಗ್ತೇವೆ ಎಂಬುದಾಗಿ ಅಂದ್ಕೊಂಡಿದ್ರು. ಅದು ಸ್ವಾಮಿಯ ಉದ್ದೇಶ ಬೇರೆ ಆಗಿತ್ತು. ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದರೆ, ಯೇಸು ಸ್ವಾಮಿ 7 ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದ್ಯಾವುದಂದರೆ, ನಾನು ಐ ಆಮ್ ಎಂಬತಕ್ಕಂಥ ಒಂದು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಕ್ಕಂಥದ್ದು. ಇದನ್ನು ಏನು ತಿಳಿಸ್ತಾ, ಏನನ್ನು ದೃಢೀಕರಿಸುತ್ತದೆ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಾನೆ, ನಾನು ಜೀವದ ರೊಟ್ಟಿ, ಐ ಆಮ್ ದ ಬ್ರೆಡ್ ಆಫ್ ಲೈಫ್, ಯೋಹಾನ್ 6:35. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ಬಾಗಿಲಾಗಿದ್ದಾನೆ, ನಾನೇ ಒಳ್ಳೆಯ ಕುರುಬನಾಗಿದ್ದೇನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನಾನೇ ನಿಜವಾದ ದ್ರಾಕ್ಷಾರಸವೂ ಆಗಿದ್ದೇನೆ ಎಂಬುದಾಗಿ. ಇವೆಲ್ಲವನ್ನು ನಾವು ಗಮನಿಸುವಾಗ ನಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದು ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆ ದೇವರ ಸಂಗಡ ಮಾತಾಡ್ತಕ್ಕಂಥದ್ದು. ಫರೋಹನಿಂದ ನೀ ಐಗುಪ್ತ ದೇಶದವ್ರನ್ನ ಬಿಡಿಸಬೇಕು, ಹೋಗು ಎಂಬುದಾಗಿ ಹೇಳುವಾಗ ಮೋಶೆ ಕೇಳ್ತಕ್ಕಂಥ ಪ್ರಶ್ನೆ, ನಾನು ನಿನ್ನನ್ನು ಯಾರು ಕಳಿಸ್ಕೊಟ್ರು, ಅವ್ರ ಹೆಸರೇನು ಎಂಬುದಾಗಿ ಹೇಳಿದ್ರೆ ನಾನು ಏನು ಹೇಳಲಿ ಸ್ವಾಮಿ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾರೆ, ನಾನೇ ಐ ಆಮ್ ದಟ್ ಹ್ಯಾಸ್ ಸೆಂಟ್ ಯು, ನಾನೇ ಇರುವಾತನು, ನನ್ನನ್ನು ಹೆಸರು ಹೇಳು ಎಂಬುದಾಗಿ ಹೇಳುವಾಗ ಅವನು ಹೇಳ್ತಾನೆ. ಅಂದರೆ ಈ ನಾನೇ ಎಂಬುದಾಗಿ ಇರ್ತಕ್ಕಂಥದ್ದು, ಇರುವಾತನು ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಇಲ್ಲಿ ಅನೇಕರು ಅಸಮಾಧಾನದ ತುಂಬಿದ್ರು, ಅನೇಕರು ಅದ್ಭುತಗಳನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತಾ ಇದ್ರು, ಅನೇಕರು ಹಿಡ್ಕೊಳ್ಳಿಕ್ಕೆ ನೋಡ್ತಾ ಇದ್ರು, ಅನೇಕರು ಸ್ವಾರ್ಥತನಕ್ಕೋಸ್ಕರ ಇತ್ತು ನಮ್ಮ ರಾಜನಾಗ್ತಾನೆ ಎಂಬುದಾಗಿ ಅಂದ್ಕೊಂಡಿದ್ರು. ಈಗ ಇಸ್ರಾಯೇಲ್ರು ಇಷ್ಟೆಲ್ಲ ಅದ್ಭುತಗಳು, ಈಗ ನಾವು ಒಂದು ಸೋಷಿಯಲ್ ಸರ್ವಿಸ್ ಮಾಡಿದ ತಕ್ಷಣ MLA ಆಗ್ಬಿಡ್ತೀವಿ, ಅಥವಾ ಮತ್ತೊಂದು ರಾಜಕೀಯದಲ್ಲಿ ಆ ಏಣಿಯನ್ನು ಹತ್ಕೊಂಡು ಮೇಲೆ ಹೋಗ್ಬಿಡ್ತೀವಿ, ಒಂದು ಬೋರ್ವೆಲ್ ಕಟ್ಟಿಸ್ಬಿಟ್ರೆ ಅಥವಾ ಮೋರಿ ಕ್ಲೀನ್ ಮಾಡಿಸ್ಬಿಟ್ರೆ ಆ ಏರಿಯಾಗೆ ನಾವು ತುಂಬ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತೀವಿ. ಇಲ್ಲಿ ಆ ದೇವರ ಮಕ್ಕಳು ಅಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ, ದೇವರ ಮಗನ ಅನ್ಸ್ಕೋತಾ ಇದ್ದಾರೆ, ಆದರೆ ನಮಗೆ ರಾಜನಾಗಿ ಅಥವಾ ನಮ್ಮ ನಾಯಕನಾಗಿ ಬರ್ತಾ ಇಲ್ವಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಏನು? ಅವ್ರಿಗೇನಪ್ಪ ಅಂದರೆ, ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಒಬ್ಬ ರಾಜ ಬೇಕು ಎಂಬುದಾಗಿ ಅನಿಸ್ತಾ ಇತ್ತು, ಬರ್ತಾನೆ ಎಂಬುದಾಗಿ ಬಯಸ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಅದಕ್ಕಿಂತಲೂ ಅಧಿಕವಾಗಿ, ನಾನು ಬಂದಿರತಕ್ಕಂಥದ್ದು ಸೇವೆ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ, ನಿಮ್ಮನ್ನು ಮಾತ್ರವಲ್ಲ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯೇಸು ಕ್ರಿಸ್ತನು ಕೇವಲ ಯಹೂದ್ಯರನ್ನು ರಕ್ಷಣೆ ಮಾಡಲಿಕ್ಕೆ ಲೋಕಕ್ಕೆ ಬಂದಿಲ್ಲ, ಯಹೂದ್ಯರ ರಾಜನಾಗ್ಲಿಕ್ಕೆ ಮಾತ್ರ ಬಂದಿಲ್ಲ. ಆತನು ಬಂದಿರತಕ್ಕಂಥದ್ದು ಇಡೀ ಲೋಕದ ಜಗದ್ರಕ್ಷಕನಾಗಿ ಬಂದಿದ್ದಾನೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮುಂದೆ ಹೋಗೋಣ. ಪಾಸ್ಟರ್ ರಾಜದಾಸ್, ಈ ಒಂದು ದೃಷ್ಟಿಹೀನರಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ರ ಬಗ್ಗೆ ನಾವು ಓದಲಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ಶಿಷ್ಯರು ಪಾಪ ಮತ್ತು ರೋಗಕ್ಕೆ ಒಂದು ಸಂಬಂಧವನ್ನು ಯಾವಾಗಲೂ ಇಡ್ತಾಯಿದ್ರು. ನಾನು ಒಬ್ಬರಿಬ್ಬರು ಕೇಳಿದ್ದೇನೆ, ದೇ ಕಮ್ ಟು ಅ ಕನ್ಕ್ಲೂಷನ್. ಈಗ ಒಬ್ಬ ಆಕ್ಸಿಡೆಂಟ್ ಆಗಿದ ತಕ್ಷಣ ಅವ್ನಿಗೆ ಹಂಗೆ ಆಗಬೇಕಾಗಿತ್ತು, ಅವನು ಎಲ್ಲೋ ಶಿಷ್ಯರು ಕೂಡ ಇದನ್ನು ಮಾಡ್ತಾಯಿದ್ರು. ದ ಡಿಸೈಪಲ್ಸ್ ಥಿಂಕಿಂಗ್ ವಾಸ್ ಸೇಮ್, ಸಿಕ್ನೆಸ್ ಆ್ಯಂಡ್ ಸಿನ್ ಇಸ್ ಟುಗೆದರ್ ಎಂಬತಕ್ಕಂಥದ್ದಾಗಿ. ನೀವೇನು ಹೇಳ್ತೀರಾ ಪಾಸ್ಟರ್ ರಾಜದಾಸ್, ನಿಮ್ಮ ಒಂದು ಅನಿಸಿಕೆ? ಈಗ ಹಿಂದೆ ನೋಡಿದ ಬೆತ್ಸೆಡ ಕೊಳದಲ್ಲಿ ಸ್ವಾಮಿ 38 ವರ್ಷಗಳಿಂದ ಪಾರ್ಶ್ವವಾಯುವಾಗಿ ಕೊಳದಲ್ಲಿದ್ದಾಗ ಸ್ವಾಮಿ ಹೇಳ್ದ, ಹೋಗು ಪಾಪ ಮಾಡಬೇಡ ಅಂತ. ಅಂದರೆ ಅದರ ಅರ್ಥ ಏನು? ನೀನು ಪಾಪ ಮಾಡೋದ ಪ್ರಯುಕ್ತವಾಗಿ ನೀನು ಈ ಒಂದು ಶಿಕ್ಷೆಗೆ ಒಳಗಾಗಿ, ಈ ಒಂದು ಸಮಸ್ಯೆಗೆ ಒಳಗಾಗಿದೆಯಾ, ಇನ್ನು ಮುಂದೆ ಪಾಪ ಮಾಡಬೇಡ ಅಂತೇಳಿ. ಅದು ಇನ್ನೊಂದು ಕಡೆ ಶಿಷ್ಯರು ಕೇಳ್ತಾರೆ, ಈತನ ಕುರುಡನಾಗಿದ್ನಲ್ಲ, ಯಾರು ಪಾಪ ಮಾಡಿದ್ರು, ಇವನ ಅಥವಾ ಅರ್ಥ ಅಂತ. ಅವನು ಹೇಳ್ತಾನೆ, ಇದು ಪಾಪ ಮಾಡೋದು ಪ್ರಯುಕ್ತವಾಗಲ್ಲ, ಇದು ದೇವ್ರ ಮಹಿಮೆಗೆ ಆಗಿರತಕ್ಕಂಥ. ಕೆಲವು ಸಾರಿ ಸಮಸ್ಯೆಗಳು ಬಂದಾಗ ಪಾಪದ ದೆಸೆಯಿಂದಲ್ಲ, ಇದು ದೇವರ ಮಹಿಮೆಗಾಗಿಯೂ ಸಹ ಆಗುವಂಥದ್ದಾಗಿದೆ. ಸೊ ಇಲ್ಲಿ ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು, ಕೆಲವೊಂದು ಪರೀಕ್ಷೆಗಳು ನಮ್ಗೆ ಬರ್ತಕ್ಕಂಥದ್ದು ದೇವರ ಮಹಿಮೆಗೋಸ್ಕರ ಅಂತ ಹೇಳ್ತಾರೆ. ವಂಡರ್ಫುಲ್. ಫಸ್ಟ್ ಪ್ರಶ್ನೆ, ಖಂಡಿತವಾಗಿ ಈ ಕಥೆಯಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಶಿಷ್ಯರು ಅಥವಾ ಅಲ್ಲಿ ಜನರು ಆ ಹುಡುಗನ ತಂದೆ ತಾಯಿನೇ ಕೇಳ್ತಾರೆ, ಇವನು ಯಾರಪ್ಪ ಗುಣಪಡಿಸಿದ್ದು, ಇವನು ಹೇಗೆ ಗುಣ ಆದ, ಹುಟ್ಟಿನಿಂದ ಕುರುಡರಾಗಿದ್ದ, ಸಡನ್ನಾಗಿ ಅವನಿಗೆ ಕಂಡು ಬಂದಿದೆ, ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಅವನು ಹೇಳ್ತಕ್ಕಂಥ ಉತ್ತರ ಏನಪ್ಪ ಅಂದರೆ, ನಮಗೂ ಗೊತ್ತಿಲ್ಲ, ಅವನು ದೊಡ್ಡವನಾಗಿದ್ದಾನೆ, ಅವನ್ನೇ ಕೇಳಿ ಹೋಗ್ರಿ, ಏನು ಮಾಡ್ತಾ ಇದ್ದಾನೆ. ಅವನು ಗುಣ ಆದಮೇಲೆ, ಕಣ್ಣುಗಳು ಬಂದ ಮೇಲೆ ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕುಂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದ. ಅವನು ಸಾಕ್ಷಿಯನ್ನು ಕೊಡಬೇಕಾಗಿತ್ತು, ಈತನೇ ನನ್ನನ್ನು ಗುಣಪಡಿಸಿದ್ದಾನೆ, ಧೈರ್ಯವಾಗಿ ಆತನು ಹೇಳಬೇಕಾಗಿತ್ತು. ಇಲ್ಲಿ
ಇದನ್ನು ಸಹ ಸ್ವಾಮಿ ಸಬ್ಬತ್ತಿನ ದಿನದಲ್ಲಿ ಮಾಡಿದ. ಎಲ್ಲೋ ಒಂದು ಕಡೆ ಈ ಅದ್ಭುತಗಳನ್ನು ನೋಡಿದಾಗ ಯೇಸು ಸ್ವಾಮಿ ಬೇಕು ಅಂತ ಇವರಿಗೆಲ್ಲ ಒಂದು ಪಾಠ ಕಲಿಸಬೇಕು ಅಂತೇಳಿ, ಓಕೆ ಐ ವಿಲ್ ಡೂ ದಿಸ್ ಮಿರಾಕಲ್ಸ್ ಓನ್ಲಿ ಆನ್ ಸ್ಯಾಟರ್ಡೇ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಲ್ವೇ? ಯಾಕೆಂದರೆ ಅನೇಕರು ಆತನ ಯಾತಕ್ಕೋಸ್ಕರ ಹಿಂಬಾಲಿಸ್ತಿದ್ರು ಅಂದರೆ ತಪ್ಪು ಹುಡ್ಕೋದಕ್ಕೋಸ್ಕರ. ಇವನು ಯಾರನ್ನು ಗುಣಪಡಿಸ್ತಾನೆ, ಯಾವತ್ತು ಗುಣಪಡಿಸ್ತಾನೆ ಎಂಬುದಾಗಿ, ಹೇಗೆ ಗುಣಪಡಿಸ್ತಾನೆ, ಯಾರ ಹೆಸರಿನಲ್ಲಿ ಗುಣಪಡಿಸ್ತಾನೆ, ಅದಕ್ಕೋಸ್ಕರ ಅವನ ಮೇಲೆ ದೇವದೂಷಣೆಯ ತಪ್ಪನ್ನು ಹೊರಿಸ್ತಾ ಇದ್ರು. ನಾನೇ ದೇವರು, ನಾನೇ ಪುನರುತ್ಥಾನ, ನಾನೇ ಹೇಳ್ತಾ ಇದ್ದಾನೆ ಅಂದರೆ ಇವನು ದೇವ್ರ ಹೆಸರು ಹೇಳ್ತಾ ಇದ್ದಾನೆ. ನಮಗೆ ದೇವರು ಒಬ್ಬನೇ, ಆತನು ಯೆಹೋವನು. ಇದೆಲ್ಲ ತಪ್ಪು ಮಾಹಿತಿಯನ್ನು ತೆಗೆದಾಕ್ಲಿಕ್ಕೋಸ್ಕರ ದೇವರು ಪದೇ ಪದೇ ಇವರಿಗೆ ಇವರು ತಿಳಿದುಕೊಂಡಿದ್ದ ಹಾಗೆ ಅದ್ಭುತಗಳನ್ನು ಮಾಡ್ತಾ ಇರಲಿಲ್ಲ. ಸಬ್ಬತ್ತಿನಲ್ಲಿ ಯಾತಕ್ಕೆ ಮಾಡ್ತಾ ಇದ್ದಾನೆ ಅಂದರೆ ಅವ್ರಿಗೆ ಗೊತ್ತಾಗಬೇಕಾಗಿತ್ತು ಸಬ್ಬತ್ತಿನ ನೀವೇನು ಮಾಡಬೇಕು, ಏನು ಮಾಡಬಾರ್ದು ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡ್ಕೊಂಡು ಹೋಗೋಣ. ಎರಡನೇ ಭಾಗದಲ್ಲಿ ಒಂದು ಸಣ್ಣ ವಿರಾಮದ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ಇನ್ನೂ 2 ಅದ್ಭುತಗಳ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬುಧವಾರದ ಪಾಠದಲ್ಲಿದ್ದೇವೆ. ಎರಡನೇ ಭಾಗ. ಈ ಒಂದು ನಾಯಕರುಗಳು, ಅಲ್ಲಿದ್ದಂಥ ಹಿರಿಕರುಗಳು ಬಂದು ಈ ಒಂದು ದೃಷ್ಟಿಹೀನನಲ್ಲಿ ಕೇಳುವಂಥ ಪ್ರಶ್ನೆ ಏನು ಅಂತ ನಮಗೆ ಗೊತ್ತು. 9ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಈ ಒಂದು ಘಟನೆ. ಇಲ್ಲಿ ಆತನು ಯಾವ ಉತ್ತರವನ್ನು ಕೊಡ್ತಾನೆ? ಪದೇ ಪದೇ ಈತನ ಕಾಡ್ತಾ ಇದ್ರು. ಯಾರು ಸುಸ್ತ ಮಾಡಿದ್ರು, ಹೇಗೆ ಸುಸ್ತಾಯಿತು, ಯಾವತ್ತು ಸುಸ್ತಾಯಿತು ಅಂತೇಳಿ. ಇವ್ರ ಪ್ರಶ್ನೆಗೆ ಅವನು ಹೇಗೆ ಉತ್ತರಿಸ್ತಾನೆ ಅಂತ ಹೇಳಿದ್ರೆ, ಬಹುಶಃ ಇವ್ರಿಗೂ ಸಹ ಆ ವ್ಯಕ್ತಿಯನ್ನು ಹಿಂಬಾಲಿಸ್ಲಿಕ್ಕೆ ಮನಸ್ಸಿದೆಯೇನೋ ಅಂತ ಹೇಳ್ತಾ ಇದ್ದಾನೆ. 9ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತೆ, ಆ ಪರಿಸರದಲ್ಲಿ ಕೆಲವರು ಈ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿವಸವನ್ನು ಅಲಕ್ಷ್ಯ ಮಾಡೋದಿಲ್ಲವಲ್ಲ ಅಂದರು. ಇನ್ನೂ ಕೆಲವರು ಇಂಥ ಮಹತ್ವಗಳನ್ನು ಮಾಡುವವರು ಭಕ್ತಿನ ಕೈಯಿಂದ ಹೇಗಾದಿತ್ತು. ಅವರಲ್ಲೇ ಒಂದು ವಾಗ್ವಾದ ಆಗೋಯ್ತು. ಇದು ದೇವರ ಶಕ್ತಿಯಿಂದಲೇ ಇದಾಗ್ಲಿಕ್ಕೆ ಸಾಧ್ಯ, ಆದರೆ ಈ ಸಬ್ಬತ್ ದಿನ ಒಲೆ ಮಾಡ್ತಾನಲ್ಲ, ಹಾಗಾದರೆ ಇವನು ಸಬ್ಬತ್ ಒಲೆ ಮಾಡಿ ಇವನ ಕೈಲಿ ಹೆಂಗಾಗತ್ತೆ? ದೇರ್ ವಾಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಈಗಲೂ ಸಹ ಅನೇಕ ಸರಿ ಸಭೆಗಳಲ್ಲಿ ಆಗುತ್ತೆ, ಇದು ಹೇಗೆ ಅದೇ ಹೇಗೆ ಅಂತೇಳಿ. ಯಹೂದ್ಯರು ಸಹ ಹಾಗೆ ದೇವರನ್ನು ಸಂದೇಹಪಟ್ಟರು. ಆ ಸಂದೇಹಪಟ್ಟು ಇದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಕುರುಡನ್ನೇ ಕೇಳ್ತಾರೆ. ಕುರುಡನ್ನು ಕೇಳ್ತಾರೆ. ಆದರೆ ಕಣ್ಣು ಬಂದವನ ವಿಷಯವಾಗಿ 18ನೇ ವಚನ ವಿಷಯವಾಗಿ ಆ ಯಹೂದ್ಯರು ಇವನು ಕುರುಡನಾಗಿದ್ದು ಈಗ ಕಣ್ಣುಳ್ಳವನಾದನೆಂದು ನಂಬದೆ ಅವನ ತಂದೆ ತಾಯಿಗಳನ್ನು ಕರೆಯಿಸಿ, ಕುರುಡನಾಗಿ ಹುಟ್ಟಿದನೆಂದು ನೀವು ಹೇಳುವಂಥ ನಿಮ್ಮ ಮಗನು ಇವನೋ? ಈಗ ಇವನಿಗೂ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದರು. ತಂದೆ ತಾಯಿಗಳನ್ನು ವಿಚಾರಿಸ್ತಾ ಇದ್ದಾರೆ, ಇದು ಖಾತ್ರಿಪಡಿಸ್ಕೊಳ್ಳೋಕ್ಕೆ ಇದು ನಿಜವಾಗ್ಲೂ ಅದ್ಭುತ ಆಯಿತಾ ಅಥವಾ ಸುಮ್ಮನೆ ಸ್ವಾಮಿ ಏನೋ ಮರಳು ಮಾಡ್ತಾ ಇದ್ದಾನೆ ಅಂಥೇಳಿ. ಅವರ ಖಾತ್ರಿ ಆಯಿತು ಇವನು ಹುಟ್ಟು ಕುರುಡ ಅಂಥೇಳಿ. ಅದು ಹೇಗೆ ಸ್ವಸ್ಥ ಆಯಿತು ಅಂತ ಹೇಳಿ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಮುಂದೆ ನೋಡ್ತೇವೆ. ಆ ಕುರುಡನ್ನೇ ಕೇಳ್ತಾರೆ. ಅದು 24ನೇ ವಚನ. ಆದ ಕಾರಣ ಅವರು ಕುರುಡನಾಗಿದ್ದ ಈ ಮನುಷ್ಯನನ್ನು 2ನೇ ಸಾರಿ ಕರೆದು, ನೀನು ದೇವರಿಗೆ ಮಾನ ಬರುವುದಕ್ಕೆ ಹೇಳು, ಈ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು ಅವನು, ಆತನು ಭಕ್ತಿಹೀನನೋ ಏನೋ ನಾನು ಅರಿಯೆ, ಒಂದು ಮಾತ್ರ ಬಲ್ಲೆ, ಕುರುಡನಾಗಿದ್ದನು, ಹೀಗೆ ಕಣ್ಣು ಕಾಣುತ್ತದೆ. ಅವನೇ ಕುರುಡ ಹೇಳ್ತಾನೆ, ಭಕ್ತಿಹೀನಾಗಿದ್ದರೆ ಹೆಂಗೆ ಸ್ವಸ್ಥ ಮಾಡೋಕ್ಕಾಗತ್ತೆ? ಕುರುಡುತನ ಹೇಗೆ ಹೋಗ, ನಾನು ಕುರುಡನಾಗಿದ್ದೆ ಈಗ ಕಾಣ್ತೆ ಅಷ್ಟು ಮಾತ್ರ ಗೊತ್ತು. ಅವನು ಭಕ್ತಿವಂತನ ಭಕ್ತಿಹೀನನ ನನಗೆ ಗೊತ್ತಿಲ್ಲ, ಆದರೆ ಅವನಲ್ಲಿ ಏನಿದೆ ಶಕ್ತಿ ಇದೆ, ಆ ಶಕ್ತಿ ನನಗೆ ಕಂಡೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ವಿವರಣೆ ಆಗ್ತಾಯಿದೆ. ಇವ್ರಿಗೆ ಆ್ಯಕ್ಚುಲಿ ಕುರುಡರಾಗಿದ್ದರು. ಯಾರು? ಯಹೂದ್ಯರು, ಸದುಕಾಯರು, ಪರಿಸಾಯರೇ ಕುರುಡರಾಗಿದ್ದರು. ಯಾಕೆ? ಇವನು ಶಾರೀರಿಕವಾಗಿ ಕುರುಡನಾಗಿದ್ದ, ಇವನು ಕಂಡು ಬಂತು. ಆದರೆ ಅವ್ರು ಏನಾಗಿದ್ದರು? ಆತ್ಮಿಕವಾಗಿ ಕುರುಡರಾಗಿದ್ದರು. ಹೇಳುತ್ತೆ, ಅವರು ಧಾರ್ಮಿಕ ನಾಯಕರು ಆತ್ಮಿಕವಾಗಿ ಕುರುಡರಾಗಿದ್ದರು. ಇಡೀ ಲೋಕ ಪ್ರಾರಂಭ ಆದ ಕಾಲದಿಂದ ಎಂದೂ ಕೇಳಿರಲಿಲ್ಲ ಅವರು ಕುರುಡನಿಗೆ ಕಣ್ಣು ಕಾಣುತ್ತೆ ಅಂತೇಳಿ. 9ನೇ ಅಧ್ಯಾಯ 37 ಹೇಳ್ತೆ, ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕದ ಹಾದಿಯಿಂದ ಒಬ್ಬರೂ ಕೇಳಿದ್ದಿಲ್ಲ. ಅವ್ರಿಗೂ ಆಶ್ಚರ್ಯ, ಅರೆ ಮೊದಲಿಂದ ನಾವು ಕೇಳಿ ಹೀಗೆ ಆಯಿತು ಅಂಥೇಳಿ. ಅವ್ರಿಗೆ ಗೊತ್ತಿರಲಿಲ್ಲ ಸ್ವಾಮಿ ಸರ್ವಶಕ್ತನ ದೇವರು, ಆತನು ಆರೋಗ್ಯ ಶಕ್ತನಾಗಿದ್ದಾನೆ, ಅದ್ಭುತ ಮಾಡೋ ಶಕ್ತನಾಗಿದ್ದಾನೆ, ಆತನ ಅದ್ಭುತ ಸ್ವರೂಪನಂತೇಳಿ ಅವರು ಗೊತ್ತೇ ಇರಲಿಲ್ಲ. ಅವರು ಆತ್ಮಿಕವಾಗಿ ಕುರುಡರಾಗಿದ್ರಂತೆ. ಇಲ್ಲಿ ದುಃಖಕರವಾಗಿರ್ತಕ್ಕಂಥದ್ದು ಅದ್ಭುತವನ್ನು ನೋಡಲಿಕ್ಕೆ ಅವರಿಗೆ ದೃಷ್ಟಿ ಸಾಳಲಿಲ್ಲ ಅಂತ ಲೇಖಕರು ಬರೀತಾರೆ. ದೇ ಡಿಡ್ ನಾಟ್ ಹ್ಯಾವ್ ದ ಐಸೈಟ್ ಟು ಸಿ
ದಿ ಬ್ಯೂಟಿ ಆಫ್ ಗಾಡ್ಸ್ ಡೂಯಿಂಗ್. ಗುರುವಾರದ ಪಾಠಕ್ಕೆ ನಾವು ಹೋಗೋಣ. ಈ 11ನೇ ಅಧ್ಯಾಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ವಿವರಿಸಿ. ಎಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಘಟನೆ. ಇಲ್ಲಿ ಯೇಸು ಕ್ರಿಸ್ತನು ತನಗೆ ಆಪ್ತರಾಗಿರ್ತಕ್ಕಂಥ ಮಾರ್ತಾ, ಮರಿಯಳು, ಲಾಜರನು ಈ ಕುಟುಂಬಕ್ಕೆ ಪದೇ ಪದೇ ಸ್ವಾಮಿ ಹೋಗ್ತಾ ಇದ್ರು. ಅಲ್ಲಿ ಮರಿಯಳು ಸೇವೆ ಮಾಡದಿರ್ತಕ್ಕಂಥದ್ದು, ಮಾರ್ತಳ ಸೇವೆ, ಇವೆಲ್ಲವನ್ನು ಗಮನಿಸುವಾಗ ಈ ಒಂದು ಅಧ್ಯಾಯದಲ್ಲಿ ಒಂದು ದುಃಖಕರವಾದಂಥ ಘಟನೆ ಇದೆ. ಆ ಘಟನೆ ಏನಪ್ಪ ಅಂದರೆ, ಯೇಸು ಕ್ರಿಸ್ತನ ಆಪ್ತನಾಗಿರ್ತಕ್ಕಂಥ ಲಾಜರನು ಅಸುನೀಗಿದ್ದನು. ಇಲ್ಲಿ ಗಮನಿಸುವಂತರಾಗಿದ್ದೇವೆ, ಅಲ್ಲಿರ್ತಕ್ಕಂಥವರೆಲ್ಲರೂ ಗೋಳಾಡ್ತಾ ಇದ್ದಾರೆ. ಮಾರ್ತಾ, ಮರಿಯಳು, ಆ ಸಹೋದರಿಯರು ಯೇಸು ಸ್ವಾಮಿಗೆ ಹೇಳ್ತಾರೆ, ಸ್ವಾಮಿ ಒಂದು ವೇಳೆ ನೀನು ಇದ್ದಿದ್ರೆ ನಮ್ಮ ತಮ್ಮ ಸಾಯ್ತಾ ಇರಲಿಲ್ಲ, ನೀನು ಯಾಕೆ ತಡವಾಗಿ ಬಂದೆ? ಯೋಹಾನ 11ನೇ ಅಧ್ಯಾಯ 35ನೇ ವಚನದಲ್ಲಿ ಇವರನ್ನು ನೋಡಿ, ಆ ದುಃಖವನ್ನು ನೋಡಿ, ಆ ಜನರನ್ನು ನೋಡಿ ಯೇಸು ಕಣ್ಣೀರಿಟ್ಟನು ಎಂಬತಕ್ಕಂಥ ಚಿಕ್ಕದಾದಂಥ ವಚನ ಅದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಗೊತ್ತಿತ್ತು, ಆದರೂ ಬರುವುದಕ್ಕೆ ಆತನು ತಡ ಮಾಡುತ್ತಾನೆ. ಕಾರಣ ಇಷ್ಟೇ, ಇಲ್ಲಿ ತನ್ನ ಅದ್ಭುತವನ್ನು ತೋರಿಸ್ಕೊಡ್ಬೇಕಾಗಿತ್ತು. ತಾನೇ ಪುನರುತ್ಥಾನವು, ತಾನೇ ಜೀವವು ಎಂಬುದನ್ನು ಎತ್ತಿ ತೋರಿಸಬೇಕಾಗಿತ್ತು. ಲಾಜರನು ಸತ್ತು 4 ದಿನಗಳಾಗಿದೆ. ಮಾರ್ತಳು ಹೇಳ್ತಾಳೆ, ಸ್ವಾಮಿ ಈ ಸಮಯದಲ್ಲಿ ನೀವು ಸಮಾಧಿಗೆ ಹೋದರೆ ಆ ಲಾಜರನ ದೇಹ ನಾರ್ತಾ ಇದೆ, ಅದನ್ನು ನೀನು ಸಹಿಸಲಿಕ್ಕಾಗೋದಿಲ್ಲ, ಬೇಡ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಾನೆ, ಬನ್ನಿ ನಾವು ಹೋಗೋಣ ಎಂಬುದಾಗಿ ಹೇಳಿ ಅಲ್ಲಿ ಲಾಜರನನ್ನು ಪುನರುತ್ಥಾನಗೊಳಿಸಿ ಸ್ವಾಮಿ ಮಾರ್ತಳಿಗೆ ಹೇಳ್ತಕ್ಕಂಥದ್ದು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25 ಮತ್ತು 26ನೇ ವಚನದಲ್ಲಿ, ನಾನೇ ಜೀವವು, ನಾನೇ ಪುನರುತ್ಥಾನವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ನೀನು ನಂಬುತ್ತೀಯ ಇದನ್ನ? ಯೇಸು ಕ್ರಿಸ್ತನು ಒಂದು ಸತ್ಯವನ್ನು ನಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದು ಯಾವುದೆಂದರೆ, ಆತನನ್ನು ನಂಬಿದ ಮಕ್ಕಳು ಸತ್ತರೂ ಬದುಕುವರು. ಇದನ್ನು ನಾವು ಅನೇಕ ಸಾರಿ ನಾವು ಫ್ಯೂನರಲ್ ಸರ್ವಿಸ್, ಶವ ಸಂಸ್ಕಾರಗಳಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು, ಜನರಿಗೆ ಒಂದು ಭರವಸೆಯನ್ನು, ಧೈರ್ಯವನ್ನು ನೀಡಲಿಕ್ಕೋಸ್ಕರ. ಆತನು ಬೆಳಕು, ಆತನು ಜೀವ, ಆತನು ರೊಟ್ಟಿ, ಇವೆಲ್ಲವನ್ನು ಹೇಳಿದ ಮೇಲೆ ಲಾಜರನ ಎಬ್ಬಿಸಿ ಸ್ವಾಮಿ ಒಂದು ಖಾತ್ರಿ ಪಡ್ತಾ ಇದ್ದಾನೆ, ಒಂದು ಖಚಿತಪಡಿಸ್ತಾ ಇದ್ದಾನೆ. ಅದ್ಯಾವುದಂದರೆ, ನನ್ನಲ್ಲಿ ಆ ಪುನರುತ್ಥಾನ ಇದೆ, ನನ್ನಲ್ಲಿ ಆ ಜೀವ ಇದೆ ಎಂಬುದಾಗಿ. ಬೇರೆ ಎಲ್ಲ ಅದ್ಭುತಗಳಿಗಿಂತ ಈ ಒಂದು ಅದ್ಭುತ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಇದು ಯೇಸು ಕ್ರಿಸ್ತನು ಜೀವ ಕೊಡುವ ದೇವರು ಎಂಬುದನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಿರುವಲ್ಲಿ ಆತನನ್ನೇ ನಾವು ನಂಬಿಕೊಳ್ಳಬೇಕು, ಆತನ ಜೀವವನ್ನು ನಂಬಿಕೊಳ್ಳಬೇಕು, ಆತನ ಪುನರುತ್ಥಾನದಲ್ಲಿ ನಾವು ನಂಬಿಕೆಯನ್ನು ಇಡಬೇಕು. ಒಂದು ವೇಳೆ ಆ ಪುನರುತ್ಥಾನದ ನಂಬಿಕೆ ಇಲ್ಲದಿದ್ರೆ ನಮಗೂ ಸಹ ಆ ಪುನರುತ್ಥಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಅನೇಕರು ಇದನ್ನು ನೋಡಿ ನಂಬಿದ್ರು. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 45ನೇ ವಚನವನ್ನು ಗಮನಿಸುವಾಗ ಎಲ್ಲ ಹೇಳ್ತಾ ಅದು, ಮರಿಯಳ ಬಳಿಗೆ ಬಂದ ಯೆಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಕೆಲವು ಅದ್ಭುತಗಳನ್ನು ನೋಡುವಾಗ 2-3 ಗುಂಪು ಜನ ಇರ್ತಾರೆ. ಒಂದು ಗುಂಪಿನ ಜನ ತಪ್ಪು ಕಂಡು ಹಿಡಲಿಕ್ಕೆ, ಇನ್ನೊಂದು ಗುಂಪಿನ ಜನ ನಿಜವಾಗ್ಲೂ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ. ಯೋಹಾನ ಸುವಾರ್ತೆಯನ್ನು ನಾವು ಕಲಿಯುವಾಗ ನಾವು ಅಂತಹ ವ್ಯಕ್ತಿಗಳಾಗೋಣ, ವಿಶ್ವಾಸವನ್ನು ವ್ಯಕ್ತಪಡಿಸುವ ವ್ಯಕ್ತಿಗಳಾಗೋಣ. ನಂಬಿಕೆ ನಮ್ಮಲ್ಲಿ ಹುಟ್ಟಲಿ. ಅದ್ಭುತ ಕಾರ್ಯಗಳಿಂದ ಮಾತ್ರವಲ್ಲ, ದೇವರು ನಿಜವಾದನು, ಸತ್ಯವಂತನು, ನೀತಿವಂತನು, ಪುನರುತ್ಥಾನವನ್ನು ಕೊಡ್ತಕ್ಕಂಥವನು ಎಂಬುದನ್ನು ನಾವು ನಂಬಬೇಕಾಗಿದೆ. ಈ ಲಾಜರನ ಕಥೆಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು, ಅದ್ಭುತ ಸ್ವರೂಪನನ್ನು ನಾವು ದೇವರಾಗಿಟ್ಟಿದ್ದೇವೆ ಅಂತಕ್ಕಂಥ ಅಂಶವನ್ನು. ಎಲ್ಲೋ ಒಂದು ಕಡೆ ಅಲ್ಲಿರ್ತಕ್ಕಂಥ ಜನರು ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಈಗ ಕೂಡ ಈ ಲೋಕದಲ್ಲೂ ಕೂಡ ಈಗಿನ ಸಮಯದಲ್ಲಿ ಎಷ್ಟೋ ಜನರಿಗೆ ಯೇಸು ಸ್ವಾಮಿಯ ಮಹತ್ವ ಗೊತ್ತಿಲ್ಲ. ಈ ಒಂದು ಘಟನೆಯ ಮೂಲಕ, ಈ ಒಂದು ಕಾರ್ಯಕ್ರಮದ ಮೂಲಕ ಯೇಸು ಸ್ವಾಮಿಯ ಮಹತ್ವ ಎಲ್ಲರಿಗೂ ಹೋಗಿ ಸೇರಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.